ಬ್ರೇಕ್ ನಂತರ ನ್ಯೂಸ್ ಲಂಚ್ಗೆ ಮತ್ತೊಮ್ಮೆ ಸ್ವಾಗತ. ಇಂದು ಇಡೀ ಬೆಂಗಳೂರಿನ ಯಲಹಂಕ ನಗರವೇ ವಾಣಿಮಯವಾಗಿದೆ. ಅರೆ ಯಾರೀ ವಾಣಿ ಅಂತೀರಾ? ಒಮ್ಮೆ ಯಲಹಂಕಕ್ಕೆ ಹೋಗಿ ನೋಡಿ. ಅಲ್ಲಿಯ ಸ್ಥಳೀಯ ಶಾಸಕ ವಿಶ್ವನಾಥರ ಪತ್ನಿ ವಾಣಿಶ್ರೀ ಇದೀಗ ಯಲಹಂಕದ ಬೀದಿ ಬೀದಿಗಳಲ್ಲಿ ರಾರಾಜಿಸ್ತಾ ಇದ್ದಾರೆ. ಅದರಲ್ಲೂ ಇಂದು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಡೀ ಯಲಹಂಕ ನಗರವೇ ಫ್ಲೆಕ್ಸ್, ಬ್ಯಾನರ್, ಕಟೌಟ್ಗಳಲ್ಲಿ ಮುಳುಗಿ ಹೋಗಿದೆ. ಶಾಸಕರ ಪತ್ನಿಯ ಮನವೊಲಿಸಲು ಸಾವಿರಾರು ಬ್ಯಾನರ್ಗಳು ಎಲ್ಲೆಡೆ ರಾರಾಜಿಸ್ತಾ ಇವೆ. ದುರಂತ ಅಂದ್ರೆ ಈ ಬ್ಯಾನರ್ಗಳು ಮುಖ್ಯ ರಸ್ತೆಯಲ್ಲಿರುವ ಯೂಟರ್ನ್, ನೋ ಪಾರ್ಕಿಂಗ್ ನಂತಹ ಸೂಚನಾ ಫಲಕಗಳನ್ನ ಕೂಡ ಮುಚ್ಚಿ ಹಾಕಿವೆ. ಅನಧಿಕೃತ ಫ್ಲೆಕ್ಸ್ ವಿರುದ್ಧ ಹೋರಾಟವನ್ನ ಮಾಡಬೇಕಾದ ಶಾಸಕರೇ ತಮ್ಮ ಹೆಂಡತಿಯ ಫೋಟೋಗಳನ್ನ ಹೀಗೆ ರಸ್ತೆಗಳಲ್ಲಿ ಮೆರೆಸ್ತಾ ಇರುವಂತದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ತುಂಬ ಡಿಸ್ಟರ್ಬೆನ್ಸ್ ಇದೆ ಮೇಡಮ್ ಯಲಹಂಕದಲ್ಲಿ. ಅದ್ರದ್ದು ಸಮಸ್ಯೆ ಅಂದರೆ ಒಂದು ಸಿಗ್ನಲ್ ಬೋರ್ಡ್ ನೋಡೋಕ್ಕಾಗಲ್ಲ, ಒಂದು ಸಿಗ್ನಲ್ ಕಾಣಿಸಲ್ಲ, ತುಂಬ ಪ್ರಾಬ್ಲಮ್ ಆಗಿದೆ. ಯಾವ್ದು ಇದ್ರದ್ದು ಹೇಳ್ತಾ ಇದ್ದೀರಾ ಇಲ್ಲ ಬೇರೆ ಅದರದ್ದು? ಅದರದ್ದೇನೋ ಅವರಿದು ಹಬ್ಬ ಇದೆಯಲ್ಲ, ಅವ್ರದ್ದು ಹೊಡೆದ ಹಬ್ಬ, ಅದಕ್ಕೋಸ್ಕರನೇ ಹಾಕ್ಸ್ಕೊಂಡಿದ್ದಾರೆ. ಅದೆಲ್ಲ ನಾವು ಮಾತಾಡೋಕ್ಕಾಗಲ್ಲ ಮೇಡಮ್ ಅವರೇ. ಇನ್ನು ಬೇರೆ ಇದರದ್ದೆಲ್ಲ ಮಾತಾಡ್ಬೋದು. ಈಗ ತಕ್ಷಣಕ್ಕೆ ಆ ಗಿಗ್ನಲ್ದು ಪ್ರಾಬ್ಲಮ್ ಇದೆ ಅಷ್ಟೇ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ನಂದಿನಿ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂದಿನಿ, ನಿಜಕ್ಕೂ ದುರಂತ ಅಂತ ಅನ್ಸುತ್ತೆ. ಶಾಸಕರಾದಂಥವರು ಅವರ ಕ್ಷೇತ್ರಗಳಲ್ಲಿ ಈ ರೀತಿಯ ಫ್ಲೆಕ್ಸ್ ಬ್ಯಾನರ್ಗಳನ್ನ ಹಾಕಿದ್ರೆ ಅದನ್ನು ತೆಗೆಸಬೇಕು. ಆದರೆ ಅವರೇ ಅವರ ಕುಟುಂಬಸ್ಥರ ಹುಟ್ಟುಹಬ್ಬದ ಸಂಭ್ರಮ ಸಡಗರದಲ್ಲಿ ಈ ರೀತಿ ಮುಳುಗೋಗಿ ಬೋರ್ಡ್ಗಳನ್ನೇ ಮುಳುಗಿಸ್ಬಿಡ್ತಾರೆ ಅಂತಂದ್ರೆ ಇನ್ನು ಮುಂದಿನ ಗತಿ ಏನು ಅನ್ನೋದು? ಪ್ರತಿಮಾ, ದೊಡ್ಡವರು ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋದು ಇಂತಹದ್ದೇ ಪ್ರಕರಣಗಳಿಗೆ ಅನಿಸುತ್ತೆ. ಬೆಂಗಳೂರಿನ ಯಲಹಂಕ ಶಾಸಕರಾದಂತಹ ವಿಶ್ವನಾಥ್ ಅವರ ಹುಟ್ಟು ಹಬ್ಬಕ್ಕೆ ಫ್ಲೆಕ್ಸ್ಗಳು ರಾರಾಜಿಸ್ತವೆ, ಅದು ಗೊತ್ತಿರೋ ವಿಚಾರ. ಆದ್ರೆ ಅವರ ಧರ್ಮಪತ್ನಿ ವಾಣಿಶ್ರೀ ಅವರ ಹುಟ್ಟು ಹಬ್ಬಕ್ಕಾಗಿ ಇಡೀ ಏರಿಯಾ ಸಂಪೂರ್ಣವಾಗಿ ಫ್ಲೆಕ್ಸ್ ಮಯವಾಗಿದೆ. ಸಾಮಾನ್ಯವಾಗಿ ಜನಪ್ರತಿನಿಧಿಗಳಿಗೆ ಗೊತ್ತಿರಬೇಕು, ಯಾವುದೇ ಹುಟ್ಟು ಹಬ್ಬಕ್ಕಾಗಿ ಶುಭಾಶಯಗಳಿಗಾಗ್ಲಿ ಫ್ಲೆಕ್ಸ್ ಗಳನ್ನ ಹಾಕ್ಬೇಕು ಅಂದ್ರೆ ಬಿಬಿಎಂಪಿಯಿಂದ ಪರ್ಮಿಷನ್ ಪಡಿಬೇಕು ಅಂತ. ನಮಗೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಇವರು ಬಿಬಿಎಂಪಿಯಿಂದ ಪರ್ಮಿಷನ್ ಪಡೆದಿರೋದು ಕೇವಲ 50 ಫ್ಲೆಕ್ಸ್ ಗಳಿಗೆ. ಅಲ್ಲಿ ನೀವು ನೋಡ್ತಿರುವಂತಹ ಫ್ಲೆಕ್ಸ್ ಗಳು ಬರೋಬ್ಬರಿ 1000ಕ್ಕೂ ಹೆಚ್ಚು ಇದೆ. ಇಡೀ ಯಲಹಂಕ ನ್ಯೂಟೌನ್ ರಸ್ತೆ ಹಾಗೂ ರೈಲ್ವೆ ರ್ಯಾಲಿ ರಸ್ತೆ ಸಂಪೂರ್ಣವಾಗಿ ಫ್ಲೆಕ್ಸ್ ಮಯವಾಗಿದೆ. ಸುಮಾರು 3 ದಿನಗಳಿಂದ ಈ ಫ್ಲೆಕ್ಸ್ ಗಳನ್ನ ಹಾಕಿದ್ದಾರೆ. ಫ್ಲೆಕ್ಸ್ ಗಳನ್ನ ಗಮನಿಸಬಹುದು ಪ್ರತಿಮಾ ನೀವು. ಈ ಸಿಗ್ನಲ್ ಬೋರ್ಡ್ ಗಳಲ್ಲಿ ಫ್ಲೆಕ್ಸ್ ಗಳನ್ನ ಹಾಕಿದ್ದಾರೆ, ಸೈನ್ ಬೋರ್ಡ್ ಗಳ ಹತ್ರ ಫ್ಲೆಕ್ಸ್ ಗಳನ್ನ ಹಾಕಿದ್ದಾರೆ. ಈ ತರ ಪರಿಸ್ಥಿತಿಯಲ್ಲಿ ವಾಹನ ಚಾಲಕರ ಕಾನ್ಸಂಟ್ರೇಷನ್ ಡೈವರ್ಟ್ ಆಗುತ್ತೆ. ಇದರಿಂದ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನೋದು ಗೊತ್ತಿದ್ರು ಸಹ ಜನಪ್ರತಿನಿಧಿ ಈ ರೀತಿ ಹುಟ್ಟುಹಬ್ಬಕ್ಕಾಗಿ ದರ್ಬಾರ್ ಮಾಡ್ತಿರೋದು ಸ್ಥಳೀಯರಿಗೆ ಸಾಕಷ್ಟು ಕಿರಿಕಿರಿಯನ್ನ ಉಂಟು ಮಾಡಿದೆ. MLA ಅನ್ನೋ ಕಾರಣಕ್ಕೆ ಜನ ಅದನ್ನ ಕುಲ್ಲಂಕುಲ್ಲ ಹೇಳೋದಕ್ಕೆ ಹಿಂಜರಿಯುತ್ತಿದ್ದಾರೆ. ಅದನ್ನ ಹೊರತುಪಡಿಸಿ ಇದು ಕಾನೂನು ಪ್ರಕಾರವಾಗೂ ಸಹ ತಪ್ಪಾಗಿದೆ. ಪ್ರತಿಮಾ. ಎಸ್ ನಂದಿನಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.